ಉತ್ತರ ಪ್ರದೇಶದಲ್ಲಿ ಶುರುವಾದ ಐ ಲವ್ ಯು ಮೊಹಮ್ಮದ್ ಏನು ಬ್ಯಾನರ್ ಮತ್ತು ಘೋಷಣೆ ಇದೀಗ ನಿಧಾನವಾಗಿ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದೆ. ಕೆಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಈ ಒಂದು ಐ ಲವ್ ಯು ಮೊಹಮ್ಮದ್ ಏನು ಬ್ಯಾನರು ಘೋಷಣೆಗಳು ಈಗಾಗಲೇ ಅಲ್ಲಲ್ಲಿ ಟ್ರೇಸ್ ಆಗಿದೆ. ಈ ಸಂಬಂಧಪಟ್ಟಂತೆ ಈಗ ಅಲ್ಲಿಯ ಭದ್ರತೆ ಒದಗಿಸಿರ್ಬೋದು, ಅಲ್ಲಿಯ ಪರಿಸ್ಥಿತಿಯನ್ನು ಮಾತಾಡೋಕ್ಕೆ ಇವತ್ತು ರಾಜ್ಯದ ಲಾ ಆ್ಯಂಡ್ ಆರ್ಡರ್ ADGP ಆಗಿದ್ದಂಥ ಹಿತೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಐ ಲವ್ ಯು ಮೊಹಮ್ಮದ್ ಏನು ಬ್ಯಾನರ್ ಮತ್ತು ಘೋಷಣೆ ಕೆಲ ಜಿಲ್ಲೆಗಳಲ್ಲಿ ಕಾಣಿಸ್ಕೊಂಡಿದೆ ಅಂತಿದೆ. ಹೇಗಿದೆ ಸರ್ ಪರಿಸ್ಥಿತಿ? ಈಗ ಪರಿಸ್ಥಿತಿ ಎಲ್ಲ ಕಡೆ ಅದನ್ನು ತೆಗೆಸಿದಾಗ ಈಗ ದಾವಣಗೆರೆ ಮತ್ತು ಬೆಳಗಾಮಲ್ಲಿ 2 ಕೇಸ್ ಆಗಿದೆ. ಬಿಟ್ಟರೆ ಉಳಿದ ಕಡೆ ಯಾವುದು ಕೇಸ್ ಏನಾಗಿಲ್ಲ. ಬಟ್ ಎಲ್ಲ ಫ್ಲಾಗ್ಸ್ ಎಲ್ಲ ತೆಗೆದಿದ್ದೀವಿ. ಅದು ಓಕೆ, ಆಗ್ತಾ ಇದೆ ಕೆಲವೊಂದು ಕಡೆ ಅನ್ನೋ ಒಂದಷ್ಟು ಮಾಹಿತಿ ಇದೆ. ಈಗ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಸರ್? ಈ ಐ ಲವ್ ಯು ಮೊಹಮ್ಮದ್ ಅಂತ ಇದೇನಿದೆ, ಇದು ಉತ್ತರ ಪ್ರದೇಶದಲ್ಲಿ ಒಂದು ಘಟನೆ ಆಗಿ ಅಲ್ಲಿ ಕೇಸ್ ಆದಮೇಲೆ ಅದನ್ನು ಕ್ರಮೇಣವಾಗಿ ಬೇರೆ ರಾಜ್ಯಗಳಿಗೆ ಎಲ್ಲ ಕಡೆ ಇದು ಹರಡ್ಕೊಂಡಿದೆ. ಅದರಲ್ಲಿ ನಮ್ಮಲ್ಲೂ ಓವರಾಲ್ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ಶಾಂತಿಯುತವಾಗಿದ್ದರೂ ಕೂಡ 3 ಸ್ಥಳಗಳಲ್ಲಿ ಇದೊಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಪ್ರಕರಣ ವಿಕೋಪಕ್ಕೆ ಹೋಗೋ ಲಕ್ಷಣ ಬಂದರೂ ಕೂಡ ಪೊಲೀಸರು ಮಧ್ಯಪ್ರವೇಶ ಮಾಡಿ ಅದನ್ನು ನಿಯಂತ್ರಣ ಮಾಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಒಂದು ಘಟನೆ ಬ್ಯಾನರ್ ಹಾಕಿದ್ದಾಗ ಅದನ್ನು ಕೇಳಕ್ಕೆ ಹೋದಾಗ ವಿವಾದಗಳಾದವು. ಅದೇ ಥರ ದಾವಣಗೆರೆಯಲ್ಲೂ ಒಂದು ಗುಂಪು ಮೆರವಣಿಗೆ ಹೋಗೋ ಸಮಯದಲ್ಲಿ ಕೂಗಿದ್ರು ಅಂಥೇಳಿ ಅದೊಂದು 2 ಕಡೆಯವರು ಸೇರಿದ್ರು. ನಮ್ಮವರು ಮಧ್ಯದಲ್ಲಿ ಹೋಗಿ ಅವ್ರಿಗೆ 2 ಕಡೆಯವ್ರಿಗೆ ಚದರಿಸಿ ಕೇಸ್ ತೊಗೊಂಡು ಎಲ್ಲರಿಗೂ ಅರೆಸ್ಟ್ ಮಾಡಿ ಕಾನೂನು ಪ್ರಕ್ರಿಯೆ ಎಲ್ಲ ಮುಗಿದಿದೆ. ಬೆಳಗಾಮಲ್ಲೂ ಕೂಡ. ಇನ್ನು ಉಳಿದ ಕಡೆ ಎಲ್ಲರಿಗೆ ಆಲ್ರೆಡಿ ಎಲ್ಲ ನಮ್ಮ ಜಿಲ್ಲೆಗಳಿಗೆ ಕಮಿಷನರ್ಗಳಿಗೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲೇ ಈ ರೀತಿ ಕಂಡು ಬಂದರೂ ಕೂಡ ಅದನ್ನು ಸ್ಥಳೀಯರಿಗೆ ಹೇಳಿ ಅವರು ರಿಲಿಜಿಯಸ್ ಲೀಡರ್ಸ್ ಮುಖಾಂತರ ಅದನ್ನು ತೆಗೆಸ್ಬೇಕು ಇಮಿಡಿಯೇಟಾಗಿ. ತೆಗೆಸಿ ಆಗಲೇ ಎಲ್ಲ ಕಡೆ ತೆಗೆಸಿದ್ದಾರೆ. ಎಲ್ಲಿ ಇದು ಲಾಸ್ಟ್ 2-3 ದಿವಸದಿಂದ ಎಲ್ಲೂ ಈ ಥರದ್ದೇನು ಕಂಡು ಬಂದಿಲ್ಲ. ಒಂದು ಕಡೆ ಐ ಲವ್ ಯು ಮೊಹಮ್ಮದ್ ಅಂತಾರೆ, ಇನ್ನೊಂದು ಕಡೆ ಐ ಲವ್ ಯು ಶ್ರೀರಾಮ್ ಅಂತಲೂ ಕೂಡ ಈಗಾಗಲೇ ಪರ ವಿರೋಧ 2 ಕೂಡ ಆಗೋಗಿದೆ. ಈ ಒಂದು ಪರಿಸ್ಥಿತಿ ನಿಭಾಯಿಸೋಕ್ಕೆ ಪೊಲೀಸರು ಏನಾರ 2 ಕೊಮ್ಮಿನವ್ರನ್ನೂ ಕೂಡ ಕರೆಸಿ ಮಾತಾಡುವಂಥದ್ದು ಅಲ್ಲಲ್ಲಿ ನಡೆಯುವಂಥದ್ದು ಆ ಥರದ್ದೇನೇ ಪ್ರಕ್ರಿಯೆ ಶುರುವಾಗಿದೆ ಸರ್? ಸ್ಥಳೀಯವಾಗಿ 97-98% ಜನ ಎಲ್ಲರೂ ಶಾಂತಿಯುತವಾಗಿದ್ದಾರೆ. ಎಲ್ಲೋ 1% 2% ಜನ, ಅದು 1-2-3 ಕಡೆ ಈ ಥರ ಘಟನೆಗಳಾಗಿದ್ದಾವೆ. ಓವರಾಲ್ ಪರಿಸ್ಥಿತಿಯನ್ನು ಗಮನಿಸಿಪಟ್ಕೊಂಡು ಸ್ಥಳೀಯ ಮಟ್ಟದಲ್ಲಿ, ಸ್ಟೇಷನ್ ಮಟ್ಟದಲ್ಲಿ ಅಥವಾ ಸರ್ಕಲ್ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಅವರವರೇ ತೀರ್ಮಾನ ಮಾಡ್ಕೊಳ್ತಾರೆ. ಅದನ್ನು ಶಾಂತಿ ಸಭೆ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ಮಾಡ್ತೀವಿ ನಾವು. ಆದರೆ ಇದು 3 ದಿವಸದಿಂದ ಇದು ಎಲ್ಲೂ ಏನು ಕಂಡು ಬಂದಿಲ್ಲ. ಇಲ್ಲಿವರೆಗೂ ಕೂಡ ಎಷ್ಟು ಕೇಸ್ ರಿಜಿಸ್ಟರ್ ಆಯಿತು? ಏನಾರು ಅರೆಸ್ಟ್ ಮಾಡಿರುವಂಥದ್ದು ಏನಾರು? ಬೆಳಗಾಮಲ್ಲಿ 1 ಕೇಸ್ ಆಗಿದೆ, ದಾವಣಗೆರೆಯಲ್ಲಿ 1 ಕೇಸ್ ಆಗಿದೆ. ಬೆಳಗಾಮಲ್ಲಿ 11 ಜನ ಅರೆಸ್ಟ್ ಮಾಡಿದ್ದಾರೆ, ದಾವಣಗೆರೆಯಲ್ಲೂ ಒಂದು 10 ಜನ ಅರೆಸ್ಟ್ ಮಾಡಿದ್ದಾರೆ. ಓಕೆ, ಇನ್ನು ಮುಂದೆ ಈ ರೀತಿ ಘಟನೆ ಆಗದಂಗೆ ಯಾವ ರೀತಿ ಸೂಕ್ತ ಭದ್ರತೆಯನ್ನು ಕ್ರಮ ಕೈಗೊಂಡಿದೆ ಸರ್? ಅಲ್ಲ, ಇದು ಕಾನೂನು ಸುವ್ಯವಸ್ಥೆ. ಇದು ಪ್ರತಿನಿತ್ಯ ಒಂದಲ್ಲ ಒಂದು ದಿವಸ ಏನಾದರೂ ಒಂದು ಹೊಸದಾಗಿ ಏನಾದರೂ ಬರ್ತಾನೆ ಇರ್ತದೆ. ಇದು ಐ ಲವ್ ಮೊಹಮ್ಮದ್ ಈಗ ಆಲ್ರೆಡಿ ತಣ್ಣಗಾಗ್ತಾಯಿದೆ. ಈಗ ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ಮುಂದೆ ಇನ್ನು ದೀಪಾವಳಿ ಹಬ್ಬ ಬರ್ತದೆ, ಮತ್ತು ಬೆಳಗಾಂ ಅಧಿವೇಶನ ಬರ್ತದೆ. ಅದನ್ನ ಜೊತೆಗೆ ಇನ್ನು ಸ್ಥಳೀಯವಾದ ವಿಷಯಗಳು ಏನಾರು ಇದ್ದರೆ ಅದನ್ನು ಕೂಡ ನಿಯಂತ್ರಣ ಮಾಡೋಕ್ಕೆಲ್ಲ ಕ್ರಮಗಳನ್ನ ತಗೊಳ್ತೀವಿ ನಾವು. ಥ್ಯಾಂಕ್ ಯು ಸರ್. ಇದು ಹಿತೇಂದ್ರ ಅವರ ಮಾತು. ಈಗಾಗಲೇ ಈ ಒಂದು ಐ ಲವ್ ಯು ಮೊಹಮ್ಮದ್ ಏನು ಒಂದು ಬ್ಯಾನರ್ ಸಂಬಂಧಪಟ್ಟ ನಿಧಾನವಾಗಿ ಈಗ ಕಮ್ಮಿ ಆಗ್ತಾ ಇದೆ ಅನ್ನೋ ಒಂದು ಮಾತನಾಡಿದ್ದು, ಜೊತೆಗೆ ಪೊಲೀಸರು ಕೂಡ ಸಕಲ ಭದ್ರತೆಯನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾಮನ್ ನವೀನ್ ಜೊತೆ ಕಿರಣ್, TV9 ಬೆಂಗಳೂರು.